ಇವತ್ತು ನಾನು ನಮ್ಮ ನೆಲ್ಲಿಕಾಯಿಯ ಪುಟ್ಟ ತಮ್ಮನನ್ನು ತೋರಿಸ್ತೇನೆ ಆಯಿತಾ. ಇದಿದೆಯಲ್ಲ, ಇದು ನೆಲ್ಲಿಕಾಯಿಯ ಪುಟ್ಟ ತಮ್ಮ. ಇದು ಅದರ ಗಿಡ. ಇದಕ್ಕೇನಂತಾರೆ ಗೊತ್ತಾ? ನೆಲನೆಲ್ಲಿ ಅಂತ ಹೇಳ್ತಾರೆ. ಈ ಗಿಡದ ವಿಶೇಷತೆ ಏನಂದರೆ, ಇದು ನೆಲ್ಲಿ ಗಿಡದ ಹಾಗೆ ಇರುತ್ತೆ. ಇದರ ಹಿಂದ್ಗಡೆ ಇಲ್ಲಿ ಕಾಯಿ ಆಗುತ್ತೆ ನೋಡಿ. ಇದೇ ಇದನ್ನು ಗುರುತಿಸುವಂಥ ಒಂದು ಲಕ್ಷಣ. ಪುಟ್ಟ ಕಾಯಿ ನಿಮಗೆ ಕಾಣಿಸ್ತಾ ಇರ್ಬೋದು. ಇದೇ ಆ ನೆಲ್ಲಿಕಾಯಿ, ಇದೇ ಇದನ್ನು ಗುರುತಿಸುವಂಥ ಒಂದು ಬಗೆ. ಇದಕ್ಕೆ ನೆಲನೆಲ್ಲಿ ಗಿಡ ಅಂತ ಹೇಳ್ತಾರೆ. ತುಂಬ ಔಷಧಿ ಗುಣ ಇರುತ್ತೆ. ಇದನ್ನು ನಾವು ಕಷಾಯ ಮಾಡಿ ಕುಡಿತೀವಿ. ಇದನ್ನು ಬೆಳೆಸೋಕ್ಕೆ ತುಂಬ ಕಷ್ಟಪಡಬೇಕಂತೇನಿಲ್ಲ. ಅದು ಎಲ್ಲಿ ಬಿದ್ದಿರುತ್ತೆ ಅದನ್ನು ಕೀಳಬಾರ್ದು ಅಷ್ಟೇ. ಅದೇ ಬೀಜ ಹುಟ್ಕೊಂಡು ಮತ್ತೆ ಗಿಡ ಆಗುತ್ತೆ. ಈ ಕಡೆ ಇಲ್ಲಿ ತುಂಬ ಇದೆ. ಕಷಾಯ ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೆ ಒಳ್ಳೆಯದು. ನಾನೇನಂತೀನಿ ಅಂದರೆ, ಆಸ್ಪತ್ರೆಗೆ ಹೋಗೋದು ತಪ್ಪು ಅಂತ ಹೇಳಲ್ಲ. ಅದು ಚಿಕ್ಕ ಜ್ವರ ಆಯಿತು ಅಂದ ತಕ್ಷಣ ಆಸ್ಪತ್ರೆಗೆ ಹೋಗೋದು ಬೇಡ. ಒಂದೆರಡು ಮನೆ ಮದ್ದನ್ನು ಮಾಡಿ ಒಂದಿನ ವೆಯ್ಟ್ ಮಾಡಿ ಹೋದರೆ ಎಷ್ಟೋ ಆ್ಯಂಟಿಬಯೋಟಿಕ್ಗಳನ್ನು ತಗೊಳ್ಳೋದು ಕಡಿಮೆ ಆಗುತ್ತೆ ಅನಿಸುತ್ತೆ. ಸಾಮಾನ್ಯವಾಗಿ ಇದು ಕರಾವಳಿ ಸೈಡಲ್ಲಿ ಸಿಗೋಲ್ಲ. ನನ್ನ ತವ್ರ ಮನೆಯಲ್ಲಿಲ್ಲ. ಇದು ಮಲೆನಾಡಲ್ಲಿ ಮಾತ್ರ ಸಿಗುತ್ತೆ. ಪಾಟಲ್ಲಿ ಕೂಡ ಬೆಳೆಯುತ್ತೆ. ನಿಮಗೇನಾದರೂ ಎಲ್ಲಾದರೂ ಕಂಡ್ರೆ, ಮಲೆನಾಡಿಗರಿದ್ದೆ, ನಿಮ್ಗೆ ಬೆಂಗಳೂರಲ್ಲಿ ಇರ್ತೀರ ಅಂದರೆ ಪಾಟಲ್ಲಿ ತೊಗೊಂಡೋಗಿ ಹಾಕ್ಕೊಂಡ್ರೆ ಬದುಕತ್ತೆ. ಆದರೆ ಇಲ್ಲಿ ಎಷ್ಟು ಔಷಧಿ ಗುಣ ಉಳ್ಕೊಂಡಿರುತ್ತಾ ಇಲ್ಲೋ ಗೊತ್ತಿಲ್ಲ. ಆರ್ಗ್ಯಾನಿಕ್ಗೆ ಇರೋ ಶಕ್ತಿನೇ ಬೇರೆ. ಬಟ್ ಔಷಧಿಗಂತೂ ಬಳಸ್ಕೋಬೋದು. ನಿಮಗೆಲ್ಲಾದರೂ ಈ ಥರದ್ದು ಗಿಡಗಳು ಕಂಡ್ರೆ ಖಂಡಿತವಾಗಿಯೂ ಇದನ್ನು ಬಳಸ್ಕೊಳ್ಳಿ. ಇದರ ಕಷಾಯ ಎಲೆಗಳನ್ನು ತೆಗೆದು ಕಷಾಯ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ಯಾವತ್ತಾಗೂ ಕಂಡಾಗ ತಿಂಗಳಿಗೊಮ್ಮೆ ಮಾಡಿ ಕುಡಿದು ಇದ್ರ ಉಪಯೋಗನ ಪಡ್ಕೋ.